ಕಾಲುವೆಗೆ ಬಿದ್ದು ಓರ್ವ ಸಾವು, ಮತ್ತೋರ್ವನ ಕಾಲು ಮುರಿತ. ಗಂಗಾವತಿ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟಕ್ಕೆ ದೇವರ ದರ್ಶನ ಪಡೆಯಲು ಆಗಮಿಸುತ್ತಿದ್ದ ಒರಿಸ್ಸಾ ಮೂಲದ ಇಬ್ಬರು ಹನುಮ ಭಕ್ತರ ಬೈಕ್ ವಿಜಯನಗರ ಕಾಲುವೆಗೆ ಬಿದ್ದು ಓರ್ವ ಮೃತಪಟ್ಟು ಮತ್ತೋರ್ವನ ಕಾಲು ಮುರಿದಿರುವ ಘಟನೆ ತಾಲೂಕಿನ ಸಾಣಾಪುರ ಮತ್ತು ವಿರುಪಾಪುರ ಗಡ್ಡಿ ರಾಜ್ಯ ಹೆದ್ದಾರಿ 130ರಲ್ಲಿ ಡಿಸೆಂಬರ್ 7ರ ಶನಿವಾರ ನಡೆದಿದೆ. ಕೊಪ್ಪಳದ ಮೆತಗಲ್ ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಲಿಲ್ಲು ಲಾಲ್ ಟೆನ್ 30 ವರ್ಷ ಮೃತಪಟ್ಟಿದ್ದು, ಕಿರಣ್ ನಾಯಕ್ 40 ವರ್ಷ ಕಾಲು ಮುರಿದುಕೊಂಡ ವ್ಯಕ್ತಿ. ಇವರಿಬ್ಬರಿಗೂ ಬೆಳಗಿನ ಜಾವ ಕೊಪ್ಪಳದಿಂದ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟಕ್ಕೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಆಗಮಿಸುವ ಸಂದರ್ಭದಲ್ಲಿ ತಿರುವು ರಸ್ತೆಯಲ್ಲಿರುವ ಸಾಣಾಪುರ ಮತ್ತು ವಿರುಪಾಪುರ ಗಡ್ಡಿ ಮಾರ್ಗ ಮಧ್ಯೆ ವಿಜಯನಗರ ಕಾಲುವೆಗೆ ಬಿದ್ದ ಪರಿಣಾಮ ಲಿಲ್ಲು ಲಾಲ್ ಟೆಂಡ್ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಕಿರಣ್ ನಾಯಕ್ ಅವರ ಬಲಗಾಲು ಮುರಿತಕ್ಕೊಳಗಾಗಿದೆ. ಕಾಲುವೆಗೆ ಬಿದ್ದ ಇಬ್ಬರು ಪೈಕಿ ಲಿಲ್ಲು ಅವರು ವಿಜಯನಗರ ಕಾಲುವೆ ರಸ್ತೆಯಲ್ಲಿ ಮುಳುಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕಿರಣ್ ನಾಯಕ್ ಅವರನ್ನು ಸ್ಥಳೀಯರು ರಕ್ಷಿಸಿ ಗಂಗಾವತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.